ಬಜೆಟ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ನಾನು ಕೂಡ ಇವತ್ತು ಬಜೆಟಿನ ಮೇಲೆ ಚರ್ಚೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ಇರಲಿಲ್ಲ, ಅಧಿಕಾರಿಗಳು ಇರಲಿಲ್ಲ. ಹಾಗಾಗಿ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಆಯಿತು. ಸೋಮವಾರ ಅಥವಾ ಮಂಗಳವಾರ ಮಾತನಾಡ್ತೇನೆ. ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಒಂದು ಕಡೆ ಆದರೆ, ಬೆಲೆ ಏರಿಕೆಯಿಂದ ಇವತ್ತು ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಯಾವ ಬಜೆಟ್ಟು ಈ ನಾಡಿನ ಜನರ, ಬಡವರ, ಕೃಷಿಕರ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತೋ ಇದು ಸಾಕಾರಗೊಳಿಸಿಲ್ಲ ಈ ಬಜೆಟ್ ಅಂತಕ್ಕಂಥದ್ದು ನಂದಲ್ಲ, ಎಲ್ಲರ ಭಾವನೆಯೂ ಕೂಡ ಹೌದು. ಬೆಲೆ ಏರಿಕೆ ಬಗ್ಗೆ ಅಂತೂ ಅದು ಒಂದೇ ನಿರಂತರವಾಗಿ ಸರ್ಕಾರ ಕೊಡ್ತಾ ಇರುವುದು. ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಮತ್ತೆ ಎರಡನೇ ಬಾರಿ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಒಂದೇ ಒಂದು ಗ್ಯಾರಂಟಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿಯನ್ನು ಭಾಳ ಯಶಸ್ವಿಯಾಗಿ ಸರ್ಕಾರ ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನ ಪರದಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಬಜೆಟ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ನಾನು ಕೂಡ ಇವತ್ತು ಬಜೆಟಿನ ಮೇಲೆ ಚರ್ಚೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ಇರಲಿಲ್ಲ, ಅಧಿಕಾರಿಗಳು ಇರಲಿಲ್ಲ. ಹಾಗಾಗಿ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಆಯಿತು. ಸೋಮವಾರ ಅಥವಾ ಮಂಗಳವಾರ ಮಾತನಾಡ್ತೇನೆ. ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಒಂದು ಕಡೆ ಆದರೆ, ಬೆಲೆ ಏರಿಕೆಯಿಂದ ಇವತ್ತು ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಯಾವ ಬಜೆಟ್ಟು ಈ ನಾಡಿನ ಜನರ, ಬಡವರ, ಕೃಷಿಕರ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತೋ ಇದು ಸಾಕಾರಗೊಳಿಸಿಲ್ಲ ಈ ಬಜೆಟ್ ಅಂತಕ್ಕಂಥದ್ದು ನಂದಲ್ಲ, ಎಲ್ಲರ ಭಾವನೆಯೂ ಕೂಡ ಹೌದು. ಬೆಲೆ ಏರಿಕೆ ಬಗ್ಗೆ ಅಂತೂ ಅದು ಒಂದೇ ನಿರಂತರವಾಗಿ ಸರ್ಕಾರ ಕೊಡ್ತಾ ಇರುವುದು. ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಮತ್ತೆ ಎರಡನೇ ಬಾರಿ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಒಂದೇ ಒಂದು ಗ್ಯಾರಂಟಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿಯನ್ನು ಭಾಳ ಯಶಸ್ವಿಯಾಗಿ ಸರ್ಕಾರ ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನ ಪರದಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಬಜೆಟ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ನಾನು ಕೂಡ ಇವತ್ತು ಬಜೆಟಿನ ಮೇಲೆ ಚರ್ಚೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ಇರಲಿಲ್ಲ, ಅಧಿಕಾರಿಗಳು ಇರಲಿಲ್ಲ. ಹಾಗಾಗಿ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಆಯಿತು. ಸೋಮವಾರ ಅಥವಾ ಮಂಗಳವಾರ ಮಾತನಾಡ್ತೇನೆ. ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಒಂದು ಕಡೆ ಆದರೆ, ಬೆಲೆ ಏರಿಕೆಯಿಂದ ಇವತ್ತು ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಯಾವ ಬಜೆಟ್ಟು ಈ ನಾಡಿನ ಜನರ, ಬಡವರ, ಕೃಷಿಕರ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತೋ ಇದು ಸಾಕಾರಗೊಳಿಸಿಲ್ಲ ಈ ಬಜೆಟ್ ಅಂತಕ್ಕಂಥದ್ದು ನಂದಲ್ಲ, ಎಲ್ಲರ ಭಾವನೆಯೂ ಕೂಡ ಹೌದು. ಬೆಲೆ ಏರಿಕೆ ಬಗ್ಗೆ ಅಂತೂ ಅದು ಒಂದೇ ನಿರಂತರವಾಗಿ ಸರ್ಕಾರ ಕೊಡ್ತಾ ಇರುವುದು. ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಮತ್ತೆ ಎರಡನೇ ಬಾರಿ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಒಂದೇ ಒಂದು ಗ್ಯಾರಂಟಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿಯನ್ನು ಭಾಳ ಯಶಸ್ವಿಯಾಗಿ ಸರ್ಕಾರ ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನ ಪರದಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ.